ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಮಾಡೋ ಹೊಸ ವೀಡಿಯೋಸ್ ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ. ಸ್ವಲ್ಪ ಬ್ಯುಸಿ ಇದ್ದೆ, ದೀಪಾವಳಿ ಹಬ್ಬದ ವ್ಲಾಗನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ತುಂಬ ಲೇಟ್ ಆಯಿತು. ಹೋಪ್ ನೀವೆಲ್ಲ ಈ ವಿಡಿಯೋನ ನೋಡಿ ಇಷ್ಟಪಡ್ತೀರಿ ಅನ್ಕೋತೀನಿ. ಫೈನಲಿ ದೀಪಾವಳಿ ಬಂದೇ ಬಿಡ್ತು. ಇವತ್ತು ನಮ್ಮ ಅಂಗಡಿ ಪೂಜೆ. ಗ್ರೌಂಡ್ ಫ್ಲೋರಲ್ಲಿ ಗ್ರೋಸರಿ ಸ್ಟೋರ್ ಇದೆ, ಮೇಲ್ಗಡೆ ಮನೆ ಇರೋದು. ನಾವು ದೀಪಾವಳಿ ಪೂಜೆನ ಅಂಗಡಿಯಲ್ಲೇ ಮಾಡೋದು. ನಾವು ಅಮಾವಾಸ್ಯೆಯ ದಿನ ದೀಪಾವಳಿ ಪೂಜೆನ ಮಾಡ್ತೀವಿ. ಈ ದಿನದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಬಿಕಾಸ್ ಇದೇ ಒಂದು ಫೆಸ್ಟಿವಲ್ ಸ್ಪೆಷಲ್, ಹಾಗೆ ತುಂಬ ಗ್ರ್ಯಾಂಡಾಗಿ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು. ಈ ವರ್ಷ ಅಮಾವಾಸ್ಯೆಯ ಪೂಜೆ ಹಾಗೆ ಬ್ರಹ್ಮದೇವರ ಹಬ್ಬ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಬೆಳಿಗ್ಗೆ ರಂಗೋಲಿನ ಸಿಂಪಲ್ ಆಗಿ ಹಾಕ್ತಾ ಇದ್ದೀನಿ. ಬಿಕಾಸ್ ಮತ್ತೆ ಸಂಜೆಗೆ ಪೂಜೆಗಂತ ಗ್ರ್ಯಾಂಡಾಗಿ ರಂಗೋಲಿ ಹಾಕ್ತೀವಿ. ಪ್ರತಿ ವರ್ಷ ಬ್ರಹ್ಮದೇವರ ಹಬ್ಬ ಅಮಾವಾಸ್ಯೆಯ ಪೂಜೆ ಮುಂಚೆ ಇರುತ್ತೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ದೊಡ್ಡದಾಗಿ ಗ್ರ್ಯಾಂಡಾಗಿ ಕಲರ್ ರಂಗೋಲಿನ ಹಾಕ್ತಾರೆ. ನಮ್ಮೂರ ಕಡೆ ಅಂತೂ ತುಂಬ ಚೆನ್ನಾಗಿ ದೊಡ್ಡದಾಗಿ ರಂಗೋಲಿನ ಹಾಕ್ತಾರೆ. ಆದರೆ ಈ ಸಲ ಎರಡೂ ಹಬ್ಬ ಒಂದೇ ದಿನ ಬಂದಿದೆ. ಹಾಗಾಗಿ ಬೆಳಿಗ್ಗೆ ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿ ರಂಗೋಲಿ ಬಿಡಿಸಿರೋದು ನನಗಂತೂ ತುಂಬ ಇಷ್ಟ ಆಯಿತು. ದೀಪಾವಳಿಯಂದು ದೊಡ್ಡ ಬಣ್ಣದ ರಂಗೋಲಿ ಮಾಡುವುದು ದೇವರ ಆಶೀರ್ವಾದವನ್ನು ಆಹ್ವಾನಿಸುವುದು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದು ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುವುದು ಒಂದು ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕ್ರಮವಾಗಿದೆ. ದೀಪಾವಳಿಯಂದು ಲಕ್ಷ್ಮೀದೇವಿ ಮನೆಗೆ ಬರುವಳೆಂದು ನಂಬಿಕೆ ಇದೆ. ಬಣ್ಣದ ರಂಗೋಲಿ ಮತ್ತು ದೀಪಗಳ ಬೆಳಕಿನಿಂದ ಮನೆಯು ಸುಂದರವಾಗಿ ಕಾಣುವಾಗ ಅದು ದೇವಿಯನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ. ಬಣ್ಣದ ರಂಗೋಲಿ ಮನೆಗೆ ಆನಂದದ ವಾತಾವರಣ ತರುತ್ತದೆ. ಅದು ಹಬ್ಬದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹಬ್ಬದ ದಿನ ಬೆಳಗ್ಗೆ ನಮ್ಮದು ಒಂದು ರೀತಿ ಕೆಲಸ ಆದರೆ, ನಮ್ಮ ಮನೆ ಗಂಡಸರ ಕೆಲಸ ಏನಪ್ಪ ಅಂದರೆ ತೋಟಕ್ಕೆ ಹೋಗಿ ಭತ್ತದ ತೆನೆ, ತೆಂಗಿನ ಗರಿ, ಕಬ್ಬು ಇದನ್ನೆಲ್ಲ ತೊಗೊಂಡು ಬರ್ತಾರೆ. ಕೆಲವೊಂದಷ್ಟು ನಮ್ಮ ತೋಟದಲ್ಲೇ ಸಿಗುತ್ತೆ. ಕಬ್ಬು, ಬಾಳೆಗೆರೆ ಬೇರೆಯವರ ತೋಟದಿಂದ ತಂದಿರೋದು. ಇದನ್ನು ಮನೆ ಎಂಟ್ರೆನ್ಸ್ ಡೆಕೋರೇಷನ್ಗೆ ಯೂಸ್ ಮಾಡ್ತೀವಿ. ದೀಪಾವಳಿ ಕಾಲವು ಹೊಸ ಬೆಳೆಗಳ ಕಾಲವಾಗಿರುವುದರಿಂದ ರೈತರು ತಮ್ಮ ಹೊಸ ಬೆಳೆಗಳನ್ನು ದೇವರಿಗೆ ಸಮರ್ಪಿಸಿ ಧನ್ಯವಾದ ಹೇಳುತ್ತಾರೆ. ಹೀಗಾಗಿ ಇದನ್ನು ಅಲಂಕಾರವಾಗಿ ಇಡುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಇದೆ. ವಿಡಿಯೋ ಎಡಿಟಿಂಗ್ ಮಾಡುವಾಗ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಈ ವ್ಯೂ ನೋಡಿ, ತೋಟದ ತುಂಬ ಗ್ರೀನರಿ, ಕ್ರಾಪ್ಸ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ. ನಾವು ಬೆಳಗಾವಿಗೆ ಹೋದಾಗ ಎವ್ರಿ ವೀಕೆಂಡ್ ಟೀ, ವಡಾಪಾವ್ ತೊಗೊಂಡು ನಾನು, ಚೇತನ್, ರಿಧನ್ಯ ತೋಟಕ್ಕೆ ಹೋಗ್ತೀವಿ. ಸಮ್ಟೈಮ್ಸ್ ನಮ್ಮ ಅತ್ತೆ ಮಾವರು ಬರ್ತಾರೆ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗೆ, ಚೇತನ್ಗೆ ತುಂಬ ಇಷ್ಟ. ಕೂಲ್ ಬ್ರೀಸ್, ಏರ್ ಪೊಲ್ಯೂಷನ್ ಫ್ರೀ, ಪಕ್ಷಿಗಳ ಚಿಲಿಪಿಲಿ, ಫುಲ್ ರಿಲ್ಯಾಕ್ಸ್ ಫೀಲ್ ಇರುತ್ತೆ. ಸನ್ಸೆಟ್ ಆದಮೇಲೆ ನಾವು ಮನೆಗೆ ಹೋಗೋದು. ಬಟ್ ಇವಾಗ ಬೆಳೆಗಳಿರೋದ್ರಿಂದ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇರಲ್ಲ. ಸೊ ಈ ಸತಿ ಹೋಗೋಕ್ಕಾಗಲಿಲ್ಲ. ಬೆಳೆಗಳು ಕಟ್ ಮಾಡೋ ಟೈಮು ಬಂದಿದೆ, ಕೆಲಸನೂ ಇನ್ ಪ್ರೊಸೆಸ್ಸಲ್ಲಿದೆ. ಒನ್ಸ್ ಎಲ್ಲ ಕಟ್ ಮಾಡಿ ತೋಟನ ಕ್ಲೀನ್ ಮಾಡಿದರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ಜಾಗ ಇರುತ್ತೆ. ನಾವು ವಾಪಸ್ ಬೆಂಗಳೂರಿಗೆ ಬರೋಷ್ಟರಲ್ಲಿ ಎಲ್ಲ ಕಟ್ ಮಾಡಿದರೆ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸಮಯದಲ್ಲಿ ಎಲ್ಲರೂ ಒಂದೊಂದು ಕೆಲಸಗಳನ್ನು ಹಂಚ್ಕೋತೀವಿ. ಒಬ್ಬರು ಅಡುಗೆ ಮಾಡೋದು, ಒಬ್ಬರು ಡೆಕೋರೇಷನ್ಗಂತ, ಒಬ್ಬರು ಮಾರ್ಕೆಟಲ್ಲಿ ಓಡಾಡೋದು. ಈ ಥರ ಎಲ್ಲ ಕೆಲಸಗಳನ್ನು ಸ್ಪ್ಲಿಟ್ ಮಾಡಿ ಮಾಡಿದಾಗ ಎಲ್ರಿಗೂ ಅಷ್ಟೊಂದು ಸ್ಟ್ರೆಸ್ ಅನಿಸಲ್ಲ. ಹಾಗಂತ ಜಾಸ್ತಿ ಸ್ಟ್ರೆಸ್ ಇರಲ್ಲ ಅಂತ ಅಲ್ಲ. ಈ ಥರ ಕೆಲಸಗಳನ್ನು ಸ್ಪ್ಲಿಟ್ ಮಾಡಿ ಮಾಡುವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಂದಾಗಿತ್ತು ಅಡುಗೆ ಡಿಪಾರ್ಟ್ಮೆಂಟ್, ಹಾಗೆ ರಂಗೋಲಿ ಹಾಕೋದು. ಇವತ್ತಿನ ದಿನ ನಾವು ಖಾರದ ವಡೆ, ಪಲ್ಯ, ಕೋಸಂಬರಿ, ಅನ್ನ ಸಾರು ಮಾಡ್ತೀವಿ. ಸಂಜೆಗೆ ಬಂದಿರೋ ರಿಲೇಟಿವ್ಸ್ ಎಲ್ಲರೂ ನಮ್ಮನೇಲೇ ಊಟ ಮಾಡಿ ಹೋಗ್ತಾರೆ. ಸೊ ಹಾಗಾಗಿ ಮಧ್ಯಾಹ್ನ ಹಾಗೆ ರಾತ್ರಿ ಅಡುಗೆನ ಒಟ್ಟಿಗೆ ಮಾಡಿ ಇಡ್ತೀವಿ. ಬಿಕಾಸ್ ಸಂಜೆಗೆ ಪೂಜೆ ಇರುತ್ತೆ, ಗೆಸ್ಟ್ ಬರ್ತಾ ಇರ್ತಾರೆ. ಈ ಟೈಮಲ್ಲಿ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಬೇಗನೆ ಅಡುಗೆ ಮಾಡಿ ಇಡ್ತೀವಿ. ನಮ್ಮ ರಿಧನ್ಯ ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ಟೆರೆಸಲ್ಲೇ ಮಲ್ಲಿಗೆ ಹೂವುಗಳಾಗ್ತವೆ. ನಮ್ಮ ಅತ್ತೆಯವರು ಡೈಲಿ ಮಾಲೆ ಮಾಡಿ ರಿಧನ್ಯಗೆ ಮುಡಿಸ್ತಾರೆ. ಅವಳು ತುಂಬ ಇಷ್ಟಪಡ್ತಾಳೆ.
ಈವ್ನಿಂಗ್ ರಂಗೋಲಿನ ನಾನು ಮತ್ತು ಚೇತನ್ ಅವ್ರ ಚಿಕ್ಕಪ್ಪನ ಮಗಳು, ಇವಳ ಹೆಸರು ರಚನಾ ಅಂತ, ನಾವಿಬ್ಬರು ಸೇರಿ ಬಿಡಿಸಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಇವನು ಶೌರ್ಯ ಅಂತ, ರಿದು ಕಸಿನ್. ತುಂಬಾ ಕ್ಯೂಟ್ ಇದ್ದಾನೆ, ತುಂಬ ಆ್ಯಕ್ಟಿವ್ ಕೂಡ. ಇಬ್ಬರು ಸೇರಿದರೆ ಅಷ್ಟೇ, ಆಡ್ತಾ ಆಡ್ತಾ ತುಂಬ ಗಲಾಟೆ ಮಾಡ್ತಾರೆ. ಈ ಹಬ್ಬದಲ್ಲಿ ಇಬ್ಬರನ್ನು ಹಿಡಿಯೋದಂದರೆ ಔಟ್ ಆಫ್ ಕಂಟ್ರೋಲ್ ಇತ್ತು. ಭಾವುಬೀಜ್ ಅನ್ನೋ ಸಾಂಪ್ರದಾಯಿಕ ಪದ್ಧತಿಯನ್ನು ದೀಪಾವಳಿಯ ಬ್ರಹ್ಮದೇವರ ಪೂಜೆಯ ದಿನ ಆಚರಿಸಲಾಗುತ್ತೆ. ನಮ್ಮ ಹಿರಿಯರು ಹೇಳಿದ ಪ್ರಕಾರ ಭಾವುಬೀಜ್ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿಯ ಪವಿತ್ರ ಹಬ್ಬವಾಗಿದ್ದು, ಪ್ರೀತಿ, ಕಾಳಜಿ ಹಾಗೂ ಕುಟುಂಬ ಬಂಧದ ಮಹತ್ವವನ್ನು ಸಾರುತ್ತದೆ. ತಂಗಿ ತನ್ನ ಅಣ್ಣನಿಗೆ ಆರತಿ ಮಾಡಿ ತಿಲಕ ಹಾಕಿ ಮಿಠಾಯಿ ನೀಡುತ್ತಾಳೆ. ಅಣ್ಣನು ತಂಗಿಗೆ ಉಡುಗೊರೆ ನೀಡಿ ಆಶೀರ್ವದಿಸುತ್ತಾನೆ. ಇದು ಸಹೋದರ ಸಹೋದರಿಯರ ನಡುವಿನ ಪ್ರೇಮ, ಕಾಳಜಿ ಮತ್ತು ಬಾಂಧವ್ಯದ ಪ್ರತೀಕವಾಗಿದೆ. ಪುರಾಣದ ಪ್ರಕಾರ ಯಮಧರ್ಮರಾಜನು ತನ್ನ ತಂಗಿಯಾದ ಯಮುನಾದೇವಿಯನ್ನು ಭೇಟಿ ಮಾಡಲು ಈ ದಿನ ಬಂದನು. ಯಮುನಾದೇವಿ ತನ್ನ ಅಣ್ಣನಿಗೆ ಆರತಿ ಮಾಡಿ ತಿಲಕ ಹಾಕಿ ಸಿಹಿ ತಿಂಡಿಗಳನ್ನು ನೀಡಿ ಆತಿಥ್ಯ ನೀಡಿದಳು. ಈ ವೇಳೆ ಯಮನು ಸಂತೋಷಗೊಂಡು ತಂಗಿಯ ಮನೆಗೆ ಬರುವ ಅಣ್ಣನಿಗೆ ದೀರ್ಘಾಯುಷ್ಯ ಮತ್ತು ಸುಖ ಸಮೃದ್ಧಿಯನ್ನು ಆಶೀರ್ವದಿಸಿದನೆಂದು ಹೇಳಲಾಗಿದೆ. ಅಂದಿನಿಂದ ಈ ದಿನವನ್ನು ಯಮದ್ವಿತೀಯ ಅಥವಾ ಭಾವುಬೀಜ್ ಎಂದು ಕರೆಯಲಾಗುತ್ತದೆ. ನಮ್ಮ ಮಾವನವರು ಪಾಂಡುರಂಗನ ಹಾಡು ಕೇಳ್ತಾ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಪಾಂಡುರಂಗ ದೇವರನ್ನು ತುಂಬ ಫಾಲೋ ಮಾಡ್ತಾರೆ. ನಮ್ಮ ಮನೆಯ ಮಹಾಲಕ್ಷ್ಮಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಕಲಶವನ್ನು ಕುಂಕುಮ, ಅಕ್ಷತೆ ಮತ್ತು ಹೂವುಗಳಿಂದ ಅಲಂಕರಿಸಿ ಅದರ ಸುತ್ತ ನಾಣ್ಯ, ಧಾನ್ಯಗಳನ್ನು, ಸಿಹಿ ತಿಂಡಿಗಳನ್ನು ಇಡಲಾಗಿದೆ. ಇವು ಅನ್ನದಾತ ಕುಮಾರಿ ದೇವಿ ಮತ್ತು ಧನಲಕ್ಷ್ಮಿಯ ಆಶೀರ್ವಾದಗಳನ್ನು ಪ್ರತಿನಿಧಿಸುತ್ತದೆ. ಲೈಟಿಂಗ್ಸು, ಹೂವಿನ ಮಾಲೆ, ಕಬ್ಬು, ತೋರಣ ಆಲ್ ಟುಗೆದರ್ ಕ್ರಿಯೇಟ್ ಅ ಫೆಸ್ಟಿವ್ ಸ್ಪಿರಿಚುವಲ್ ಆಂಬಿಯನ್ಸ್. ಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ. ಪೂಜೆ ಮಾಡೋಕ್ಕೆ ಪೂಜಾರಿ ಬರ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆನ ಅಟೆಂಡ್ ಮಾಡ್ತೀವಿ. ಪೂಜೆಯ ಹಾಜರಾದಾಗ ಮನಸ್ಸಿಗೆ ಒಂದು ವಿಶೇಷವಾದ ಶಾಂತಿ ಮತ್ತು ಸಂತೋಷ ತುಂಬುತ್ತದೆ. ದೇವರ ಮುಂದೆ ಕುಳಿತು ಮಂತ್ರೋಚ್ಚಾರಣೆ ಕೇಳುತ್ತಿದ್ದಂತೆ ಮನದೊಳಗಿನ ಎಲ್ಲ ಚಿಂತೆಗಳು ಕರಗಿದಂತೆ ಅನಿಸುತ್ತದೆ. ಹೂವಿನ ಪರಿಮಳ, ದೀಪದ ಬೆಳಕು, ಆರತಿ ಧ್ವನಿ ಇವೆಲ್ಲವೂ ಒಟ್ಟಾಗಿ ಒಂದು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪೂಜೆಯ ಪ್ರತಿಯೊಂದು ಕ್ಷಣವೂ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಆ ಕ್ಷಣದಲ್ಲಿ ದೇವರಿಗೆ ಸಲ್ಲಿಸುವ ಕೃತಜ್ಞತೆ, ಭಕ್ತಿ, ಧನ್ಯತೆ ಇವೆಲ್ಲವೂ ಹೃದಯವನ್ನು ತುಂಬಿಸುತ್ತವೆ. ಪೂಜೆ ಆದಮೇಲೆ ಗೆಸ್ಟ್ ಬರೋಕ್ಕೆ ಶುರು ಆಗ್ತಾರೆ. ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ ಎಲ್ಲರೂ ಬಂದು ದೇವಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಹೊರಡ್ತಾರೆ. ದೀಪಾವಳಿ ಅಂದರೆ ನಮಗೆ ವಿಶೇಷವಾದ ಹಬ್ಬ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಕಡೆ ಅಂತೂ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಈ ಸಮಯದಲ್ಲಿ ಎಲ್ಲರೂ ಪಾಸಿಟಿವ್ ಆಗಿರ್ತಾರೆ. ಎಲ್ಲರೂ ನಗ್ನಗ್ತಾ ಸಂತೋಷವಾಗಿರ್ತಾರೆ. ಎಂಟೈರ್ ಸಿಟಿ ಈವ್ನಿಂಗಲ್ಲಿ ಹೊಳಿತಾ ಇರುತ್ತೆ. ಅಷ್ಟೊಂದು ಲೈಟುಗಳಿಂದ ಡೆಕೋರೇಟ್ ಮಾಡಿರ್ತಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಸಿಟಿ ಕಾಣಿಸ್ತಾ ಇರುತ್ತೆ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ಸಂತೋಷದಿಂದ ಲಕ್ಷ್ಮೀ ದೇವಿಯ ಪೂಜೆ, ಆರತಿ ಮಾಡ್ತಾರೆ. ಈ ಮೂಮೆಂಟ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮ ರಿಧನ್ಯ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಮುದ್ದಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ಇದೆಲ್ಲ ಹೊಸದೇ.
ಬೆಂಗಳೂರಲ್ಲಿ ಈ ಥರ ವೈಬ್ಸ್ ನೋಡೋಕ್ಕೆ ಸಿಗಲ್ಲ. ಮುಂಚೆ ಅವಳು ಚಿಕ್ಕವಳಿದ್ದಾಗ ನಂದು ಚೇತನ್ದು ಅಟ್ಯಾಚ್ಮೆಂಟ್ ತುಂಬ ಇತ್ತು. ಸೊ ಇದೆಲ್ಲ ಅವಳಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು. ಜಾಸ್ತಿ ಜನ ನೋಡಿ ಭಯ ಪಡೋಳು, ಪ್ರೀತಿಯಿಂದ ಯಾರಾದರೂ ಮಾತಾಡೋಕ್ಕೆ ಬಂದರೆ ತುಂಬ ಅಳೋಳು. ಸೊ ಅವಳು ಈ ಥರ ಆ್ಯಂಬಿಯನ್ಸ್ನ ಇಷ್ಟಪಡ್ತಿರ್ಲಿಲ್ಲ. ಬಟ್ ಇವಾಗ ಅವಳಿಗೆ ಎಲ್ಲ ತಿಳಿಯೋದ್ರಿಂದ ಈ ಥರ ಹಬ್ಬಗಳು, ಜನರ ಮಧ್ಯೆ ಬೆರೆಯೋದು ಇದನ್ನೆಲ್ಲ ಇಷ್ಟಪಡ್ತಿದ್ದಾಳೆ. ಬ್ಯಾಂಗ್ಳೂರಿಗೆ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಹೇಳ್ತಾಳೆ. ಅವಳು ಕಸಿನ್ ಜೊತೆ ಡ್ಯಾನ್ಸ್ ಮಾಡಿದ್ಲು, ತುಂಬ ಎಂಜಾಯ್ ಮಾಡಿದ್ಲು. ನಾವೆಲ್ಲರೂ ಸಹ ಡ್ಯಾನ್ಸ್ ಮಾಡಿ ಕೆಲವೊಂದಷ್ಟು ರೀಲ್ಸ್ಗಳನ್ನು ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ರಾತ್ರಿ 12 ಗಂಟೆ ಆಗೋಗಿತ್ತು ಫಂಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ. ಆಮೇಲೆ ಮನೆಗೆ ಬಂದಿರೋ ರಿಲೇಟಿವ್ಸ್ ಎಲ್ಲರೂ ಸೇರಿ ಊಟ ಮಾಡಿ ಹೊರಟರು. ಸೊ ಇಷ್ಟಿತ್ತು ಇವತ್ತಿನ ಈ ವ್ಲಾಗಲ್ಲಿ. ದೀಪಾವಳಿ ಮಹಾಲಕ್ಷ್ಮಿ ಪೂಜೆಯ ಈ ವಿಶೇಷ ದಿನದ ಹಬ್ಬದ ಹರ್ಷವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ತುಂಬ ಸಂತೋಷವಾಗಿದೆ. ನಿಮ್ಮ ದಿನವೂ ಹರ್ಷಭರಿತವಾಗಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಮಾಡೋ ಹೊಸ ವೀಡಿಯೋಸ್ ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಬಾಯ್.